ಇನ್ಮೇಲೆ ನನ್ನ ವಿಡಿಯೋಸ್ಗಳಲ್ಲಿ ಚಿಕ್ಕವಾಗ್ಲಿ ನಮ್ಮ ಅಕ್ಕ ಆಗಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಅಕ್ಕ ಯೂಟ್ಯೂಬ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದಾಳೆ. ಹೊಸ ಸ್ಟೆಪ್ ಇಟ್ಟಿರೋದಕ್ಕೆ ನನ್ನ ತಂಗಿ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ತುಂಬ ಥ್ಯಾಂಕ್ ಯು ಪೂಜಾ. ಇದೇ ರೀತಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹೊಸ ಚಾನಲ್ಗೆ. ಹಾಗಾಗಿ ನಮ್ಮ VUKನವರು ಕೂಡ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ನಾನು ತುಂಬ ಇಷ್ಟಪಟ್ಟು ಒಂದು ಸಾಂಗಿಗೆ ರೀಲ್ಸ್ ಮಾಡಿಸ್ಕೊಂಡಿರೋ ಅಂಥ ವಿಡಿಯೋ ಇದು. ನಮ್ಮ ಹಾಸನದಲ್ಲೇ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡ್ಬಿಟ್ಟು ಬಂದು ವಿಡಿಯೋ ಮಾಡ್ತಾ ಇದ್ದಾರೆ. ಇದೇ ರಾತ್ರಿ 11 ಗಂಟೆಲಿ ಮೇಕಪ್ ಮಾಡ್ಕೊಂಡಿದ್ದೀರಾ ಅನ್ಕೊಂಬಿಡಿ. ಶೂಟಿಂಗ್ ಮುಗಿಸ್ಕೊಬಂದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹಾಸನ ಮನೇಲಿ ಇದ್ವಿ. ಅಕ್ಕನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಒಬ್ಬಳೇ ಇರ್ತೀನಲ್ಲ, ಸ್ವಲ್ಪ ಬೇಜಾರಾಗ್ತಾ ಇತ್ತಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೆ. ಅದು ಅಲ್ಲದೆ ನಮ್ಮ ಡೀಪ್ ಕ್ಲೀನರ್ ಅವರು ಕೂಡ ಬಂದಿದ್ದಾರೆ. ಅಂದರೆ ಪಾಪ ನಾವು ಬೆಂಗಳೂರಲ್ಲಿ ಇದ್ದಾಗ ತುಂಬ ಸರಿ ಬಂದಿರೋ 3-4 ಸರಿ. ಇನ್ನು ಅಷ್ಟು ದೂರದಿಂದ ಬಂದಮೇಲೆ ಒಂದು ಸರಿ ಹೋಗಿ ಮಾತಾಡ್ಸ್ಕೊಂಬಿಟ್ಟು ಬರೋಣ ಅಂತ ಅಕ್ಕ ಅವ್ರ ಮನೇಲಿ ಕರೆಸಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಸ್ವಲ್ಪ ನಾನು ಹಾಸನಕ್ಕೆ ಜಾಸ್ತಿ ಬರ್ತಾನೆ ಇರ್ತೀನಿ. ನಮ್ಮ ಮನೆಯವರು ಇಲ್ಲೇ ಇರ್ತಾರಲ್ಲ, ಹಾಗಾಗಿ ಪಾಪ ಏನು ವಾರಕ್ಕೆ 2 ಸರಿ ಓಡಾಡ್ತಾ ಇರ್ತಾರೆ. ಆವಾಗ ವಾರಕ್ಕೆ ಒಂದು ಸರಿ ಬಂದಾಗ ಬರ್ತೀನಿ, ಮತ್ತು ಇನ್ನೊಂದು ಸರಿ ಬಂದಾಗ ಪಪ್ಪನ ಜೊತೆ ಹೋಗ್ತೀನಿ. ಈ ಥರ ಹೋಗೋದು ಬರೋದು ಮಾಡ್ಕೊಳ್ತಾ ಇದ್ದೀನಿ. ಹಾಸನದಲ್ಲಿ ಚಿಕ್ಕ ಪುಟ್ಟ ಕೆಲಸ ನಂದು ಇರುತ್ತೆ. ಇನ್ಮೇಲೆ ನನ್ನ ವಿಡಿಯೋಸ್ಗಳಲ್ಲಿ ಚಿಕ್ಕವಾಗಲಿ ನಮ್ಮ ಅಕ್ಕ ಆಗಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ. ಯಾಕೆ ಅಂತ ನೆಕ್ಸ್ಟ್ ತಿಳಿಸ್ತೀನಿ ವಿಡಿಯೋದಲ್ಲಿ. ನೋಡಿ, 2 ನಿಮಿಷ ಹಂಗೆ ಮಾತಾಡ್ಕೊಂಡು ಹಿಂಗೆ ಬರೋದ್ರೊಳಗೆ ಅಕ್ಕನ ಮನೆ ಬಂದೇ ಹೋಯ್ತು. ಈಗಷ್ಟೇ ಹೇಳ್ಕೊಬಿಟ್ಟು ಬಂದೆ. ಇನ್ನು ನನ್ನ ವೀಡಿಯೋಗಳಲ್ಲಿ ನಮ್ಮ ಅಕ್ಕ ಆಗಲಿ ಚಿಕ್ಕವಾಗಲಿ ಬರಲ್ಲ ಅಂತ ಹೇಳಿಬಿಟ್ಟು ಆಲ್ರೆಡಿ ಬಂದೇ ಆಗೋಯ್ತು ಅವರು. ನೋಡಿ, ನಾವು ಬರ್ತಿದ್ದಾಗೇ UVKನವರು ಕೂಡ ಬಂದಾಗಿದೆ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ. ಅವರು ನಾವು ಬೆಂಗಳೂರಲ್ಲಿದ್ದಾಗ ಕರೆಸ್ತಿದ್ವಲ್ಲ, ಅವರೇ ಇವರು. ಇವಾಗ ಹಾಸನ, ಮೈಸೂರು ಎಲ್ಲ ಕಡೆ ಮಾಡ್ತಾ ಇದ್ದಾರಂತೆ. ಕೇಳಿ ತುಂಬಾ ಖುಷಿ ಆಯಿತು. ಹಾಗೆ ನಾನು ಬೆಂಗಳೂರಲ್ಲಿ ಡೀಪ್ ಕ್ಲೀನಿಗೆ ಅಂತ ಇವ್ರನ್ನ ಕರೆಸಿದಾಗ ತುಂಬ ಜನ ಹಾಸನದಿಂದನೂ ಕೂಡ ನನಗೆ ಮೆಸೇಜ್ ಆಗ್ತಾಯಿದ್ರಿ, ಹಾಸನಕ್ಕೂ ಕೂಡ ಬರ್ತಾರಾ ಅಂತ. ಆವಾಗ ಅವರು ಬರೀ ಬೆಂಗಳೂರಲ್ಲಿ ಮಾತ್ರ ಇದ್ದಿದ್ದೆ. ಇವಾಗ ಹೊಸದಾಗಿ ಹಾಸನಲ್ಲಿ ಮತ್ತು ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಹಾಸನಕ್ಕೂ ನೋಡಿ ಬರ್ತಾರೆ. ಇವಾಗ ಇಲ್ಲೆಲ್ಲ ಸ್ವಲ್ಪ ಹಬ್ಬಗಳು ಜಾಸ್ತಿ ಅಲ್ವ ಮಾಡೋದು. ಅದು ಅಲ್ಲದೆ ಮಾಳದ ಹಬ್ಬ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ವ, ಫುಲ್ ಮನೆಯೇ ಕ್ಲೀನ್ ಮಾಡ್ಕೊತಾರೆ ಒಂದು ಕಡೆಯಿಂದ. ಈಗ ನೋಡಿ ಹಾಸನಲ್ಲಿದ್ದವರು ಕೂಡ ಡೀಪ್ ಕ್ಲೀನಿಗೆ ಕರ್ಸ್ಕೊಬೋದು. ನೋಡಿ, ಬರ್ತಿದ್ದಾಗೇ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ರು. ಇವರು ಒಂದು ಕಡೆಯಿಂದ ಒಂಥರ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರಲ್ಲ, ಅಲ್ಲಿ ಬೇಕು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಲ್ಲ. ಈಗ ಡೈರೆಕ್ಟ್ ಅವರು ಮೇಲ್ ಬಂದರು, ಮೇಲಿಂದ ಬಂದಿದ ತಕ್ಷಣ ಅವ್ರ ಥಿಂಗ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಈಗ ಅಲ್ಲಿಂದ ಒಂದೊಂದು ರೂಮ್ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಈಗ ಒಂದು ರೂಮಲ್ಲಿ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಯಾಕಂದರೆ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಲ್ಲೊಂದು ಇಲ್ಲೊಂದು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದೊಂದು ಕಡೆಗೆ ಕ್ಲೀನಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಬನ್ನಿ, ಇವಾಗ ಇವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನಾನು ಮೊದಲೇ ಹೇಳಿದಾಗೆ ನನ್ನ ವೀಡಿಯೋಗಳಲ್ಲಿ ಇನ್ನು ನಮ್ಮ ಅಕ್ಕ ಮತ್ತು ಚಿಕ್ಕವ ಇನ್ನು ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದೆ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ನಮ್ಮ ಅಕ್ಕ ಯೂಟ್ಯೂಬ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗಿಂದನೇ ಮನೆ ಕ್ಲೀನ್ ಮಾಡೋದ್ರಿಂದ ಮಾಡ್ಕೊಳ್ಳೋಣ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿದಾಗೆ ಹಾಗೆ ನಮ್ಮ ಅಕ್ಕಂಗೂ ಕೂಡ ಸಪೋರ್ಟ್ ಮಾಡಿ. ಕಾವ್ಯ ಕೆ ರಾಜ್ ಅಂತ ಯೂಟ್ಯೂಬ್ ಚಾನಲ್. ಹಾಗಾಗಿ ನಮ್ಮ VUKನವರು ಕೂಡ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಈಗೆಲ್ಲ ಮನೆ ಕ್ಲೀನ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ. ಆ ವಿಡಿಯೋ ನನ್ನ ಚಾನಲಲ್ಲೂ ಬರುತ್ತೆ, ಕಾವ್ಯ ಕೆ ರಾಜ ಚಾನಲಲ್ಲೂ ಬರುತ್ತೆ. ಅವಳು ತುಂಬ ಜೋಶಲ್ಲಿದ್ದಾಳೆ. ಇವತ್ತು ಮನೆ ಕ್ಲೀನ್ ಮಾಡೋಕ್ಕೆ ಬಂದರೂ ಕೂಡ ಇನ್ನೊಂದು ವಿಡಿಯೋ ಇದು ಮಾಡ್ತಾ ಇದ್ದಾಳೆ, ವಿಡಿಯೋ ಮಾಡ್ಕೊತಿದ್ದಾಳೆ ಫುಡ್ಡಿಂದ ಯಾವುದು, ಅದೆಲ್ಲ ಇನ್ನು ಅವಳು ಲಾಗಲ್ಲಿ ನೋಡ್ಬೋದು ನೀವು. ಬನ್ನಿ ಈಗ ಮನೆ ಹೇಗೆ ಕ್ಲೀನ್ ಮಾಡ್ತಿದ್ದಾರೆ ನೋಡ್ಕೊಂಡ್ಬಿಟ್ಟು. ಅದಕ್ಕೆ ಹೇಳಿದ್ದೆ, ಇನ್ನು ನನ್ನ ಚಾನಲಲ್ಲಿ ನಮ್ಮ ಚಿಕ್ಕವಾಗಲಿ ನಮ್ಮ ಅಕ್ಕ ಆಗಲಿ ಬರಲ್ಲ ಅಂತ. ಬಟ್ ಆದ್ರೂ ಅವಳೇ ಬೇರೆ ಥರ ವೀಡಿಯೋ ಮಾಡ್ಕೊತೀನಿ, ನಾನೇ ಬೇರೆ ಥರ ವೀಡಿಯೋ ಮಾಡ್ಕೊತೀನಿ. ನಮ್ಮ ಚಿಕ್ಕವಂದು ನೋಡೋಣ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆಯ್ತಾ. ಇಲ್ಲಿ ನಮ್ಮ ಅಕ್ಕನ ಮಾವ ಪುರಿ ಒಗ್ಗರಣೆ ಆಗ್ತಿದ್ದಾರೆ. ಅದನ್ನು ನಮ್ಮ ಅಕ್ಕ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಇದನ್ನು ಆಲ್ರೆಡಿ ಅವಳು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದಾಳೆ, ಕಾವ್ಯ ಕೆ ರಾಜನ ಇನ್ಸ್ಟಾಗ್ರಾಮಲ್ಲಿ. ನೀವು ಹೋಗಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ಹಾಗೆ ಚೆನ್ನಾಗಿ ಕೂಡ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಕೆಲವು ಮನೆಗಳನ್ನ ನಾನು ಹೋಮ್ ಟೂರ್ ಮಾಡಿದಾಗ ತುಂಬ ಜನ ಕೇಳ್ತಿದ್ರಿ, ನೀವು ಅಕ್ಕನ ಮನೆದು ಹೋಮ್ ಟೂರ್ ಮಾಡಿ ಅಂತ. ಆದರೆ ನಾನು ಸ್ಟಾರ್ಟ್ ಮಾಡಿ 1 ವರ್ಷಕ್ಕೆ ಅಕ್ಕಂಗೆ ಹೇಳ್ತಾ ಇದ್ದೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅಂತ ಹೇಳಿ. ಅವಳಿಗೆ ಸ್ವಲ್ಪ ಭಯ ಇತ್ತು, ಅವಳಿಗಿಂತ ಭಯ ನನಗೆ. ಬಟ್ ನಾನೇ ಸ್ಟಾರ್ಟ್ ಮಾಡಿದ್ದೀನಲ್ಲ, ನೀನು ಸ್ಟಾರ್ಟ್ ಮಾಡು ಧೈರ್ಯದಿಂದ ಅಂತ ಹೇಳಿದ್ದೆ. ಹಾಗಾಗಿ ಅವಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಇದೊಂದು ಒಳ್ಳೆ ಕಂಟೆಂಟ್ ಅಲ್ವಾ, ಹಾಗಾಗಿ ಅವಳಿಗೆ ಆಗುತ್ತೆ ಅಂತ ಹೇಳಿ ನಾನು ಸುಮ್ಮನಿದ್ದೆ ಅಷ್ಟೇ. ಇದು ನಮ್ಮ ಶಿವರಾಮ್ ಮಾವ ಅವ್ರದ್ದು ಕನಸಿನ ಮನೆ. ಅಂದರೆ ಈ ವಿಡಿಯೋ ನಾನು ಇವ್ರ ಮನೆ ಹೋಮ್ ಟೂರ್ ಮಾಡಬೇಕು ಅಂದರೆ ಅದರಲ್ಲಿ ನಮ್ಮ ಶಿವರಾಮ್ ಮಾವ ಇರಲೇಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ ನಾನು ಅವ್ರ ಶಿವರಾಮ್ ಮಾವ ಇದ್ದಾಗ ನನಗೆ ಸ್ವಲ್ಪ ನಾಚಿಕೆ ಆಗುತ್ತೆ, ಅಷ್ಟು ಫ್ರೀಯಾಗಿ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಅವ್ರು ಕಷ್ಟಪಟ್ಟು ಕಟ್ಟಿರೋ ಮನೆ, ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಏನು ಅನ್ನೋದು ಅಲ್ವಾ. ಸೊ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಒಂದಲ್ಲ ಒಂದಿನ ನಮ್ಮ ಅಕ್ಕ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಳೆ. ಅವಳು ವಿಡಿಯೋಗಳಲ್ಲಿ ಮಾವ ಯಾವಾಗಲಾದರೂ ಮಾತಾಡಿ ಹೇಳಲಿ ಅಂತಲೇ ನಾನು ಇದು ಮಾಡಲಿಲ್ಲ. ನಾನು ಇನ್ನು ಕೆಲವು ದಿನಗಳಲ್ಲಿ ಅವಳು ಕೂಡ ಹೋಮ್ ಟೂರ್ ಮಾಡ್ತಾಳೆ. ಅದು ಮಾವನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದರೆ ಕಷ್ಟಪಟ್ಟ ಕಟ್ಟಿದಾಗ ಅದ್ರ ಶ್ರಮ ಏನು, ಅದ್ರದ್ದು ಖುಷಿ ಏನು, ಸುಖ ದುಃಖ ಎಲ್ಲ ಅವ್ರು ಹೇಳ್ತಾರಲ್ಲ, ಆವಾಗ ಎಷ್ಟೋ ಜನಕ್ಕೆ ಅದು ಮಾದರಿ ಆಗುತ್ತೆ. ಅದಕ್ಕಾಗಿ ಇನ್ನು ನೆಕ್ಸ್ಟ್ ಅವಳ ವಿಡಿಯೋಗಳಲ್ಲಿ ನೋಡ್ಬೋದು.
ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ ಅಂತ. ಇವ್ರದ್ದು RCC ಸ್ವಲ್ಪ ತುಂಬಾ ಹೈಟಲ್ಲಿದೆ. ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ, ಫ್ಯಾನ್ ಎಲ್ಲ ಆಗಲಿ ಮತ್ತು ಈ ಸಜ್ಜೆ ಮೇಲೆ ಹತ್ತಿ ಮಾಡೋದಾಗಲಿ ತೀರಾ ಕಷ್ಟ. ಅಂಥದ್ರಲ್ಲೂ ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ನನಗೆ ತಲೆ ಕೆಟ್ಟು ಹೋಯ್ತು. ಹೀಗೆ ಕ್ಲೀನ್ ಮಾಡ್ತಾರೆ ಅವ್ರ ಮನೇಲಿ, ಕಡಿಮೆ ವಾಜ್ ಇದೆಯಾ, ಕಿಟಕಿ ಇದೆಯಾ, ಸಜ್ಜೆ ಇದೆಯಾ, ಹೇಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಗೊತ್ತಲ್ಲ ನಮಗೆ ಎಷ್ಟು ಕಷ್ಟ, ಏನು ಎತ್ತ, ಎಷ್ಟು ರಿಸ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು ಮತ್ತೆ ಮನೆಗೆ ತಿರ್ಗಾ ವಾಪಸ್ ಬಂದು. ಮಕ್ಕಳ ಇಮ್ಯೂನ್ ಸಿಸ್ಟಮ್ ತುಂಬ ವೀಕ್ ಇರುತ್ತೆ. ಅವರ ಇಮ್ಯೂನ್ ಸಿಸ್ಟಮ್ ಡೆವಲಪಿಂಗ್ ಸ್ಟೇಜ್ನಲ್ಲಿ ಇರೋದ್ರಿಂದ ಅವರ ಆರೋಗ್ಯದ ಕಡೆ ಗಮನ ಹರಿಸೋದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಮಕ್ಕಳು ಪ್ರತಿದಿನ ಬಳಸೋ ವಸ್ತುಗಳಾದ ಟಾಯ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಯಾವುದಾದ್ರೂ ವಸ್ತುಗಳಾಗಿರ್ಬೋದು, ಅದರಲ್ಲಿ ನಮ್ಮ ಕಣ್ಣಿಗೆ ಕಾಣೋ ಎಷ್ಟು ಕ್ರಿಮಿಕೀಟಗಳಿರುತ್ತೆ. ಅದನ್ನು ಸರಿಯಾದ ವಿಧಾನದಲ್ಲಿ ತೊಳೆದು ಯೂಸ್ ಮಾಡೋಕ್ಕೆ ನಮಗೆ ಒಂದು ಲಿಕ್ವಿಡ್ ಅವಶ್ಯಕತೆ ಇದೆ. ಅದಕ್ಕೆ ನಾನು ಲವ್ಲ್ಯಾಪ್ ಅವರ ಲಿಕ್ವಿಡ್ ಕ್ಲೀನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ಫುಡ್ ಗ್ರೇಡ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಇದು ನಾನ್ ಟಾಕ್ಸಿಕ್ ಆಗಿರುತ್ತೆ. ಹಾಗೆ ಇದನ್ನು ನ್ಯಾಚುರಲ್ ರಿಸೋರ್ಸ್ ಬಳಸ್ಕೊಂಡು ಮಾಡಿರ್ತಾರೆ. ಇದನ್ನು ಬಳಸೋದು ತುಂಬಾ ಸುಲಭ. ಒಂದು ವಾಷಿಂಗ್ ಸ್ಪಂಜಿಗೆ ಈ ಲಿಕ್ವಿಡ್ನ ಹಾಕಿ ಮಕ್ಕಳ ಟಾಯ್ಸ್ಗಳನ್ನ, ವಸ್ತುಗಳನ್ನ ಈ ರೀತಿ ಕ್ಲೀನ್ ಮಾಡಿ ನಲ್ಲಿಲಿ ತೊಳೆದು ಮಕ್ಕಳಿಗೆ ಬಳಸೋಕೆ ಕೊಡ್ಬೋದು. ಹಣ್ಣು ತರಕಾರಿಗಳನ್ನ ಆದರೆ ಒಂದು ಬೌಲ್ಗೆ ಹಾಕಿ ಅಲ್ಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಒಂದಿಷ್ಟು ಲಿಕ್ವಿಡ್ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಅದ್ದಿ ತೊಳೆದು ಮತ್ತೆ ನಲ್ಲಿಲಿ ಒಂದ್ಸರಿ ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ ನಿಮಗೂ ಏನಾದರೂ ಇಷ್ಟ ಆಗಿದ್ರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಅಂದರೆ ನಮ್ಮದು ಸ್ವಲ್ಪ ಕೆಲಸ ಇತ್ತು, ವೀಡಿಯೋಸ್ ಎಲ್ಲ ಮಾಡೋದು ಮತ್ತು ಶೂಟಿಂಗ್ ಎಲ್ಲ ಇತ್ತು. ಹಾಗಾಗಿ ನಾನು ರೆಡಿಯಾಗಿ ಅಲ್ಲಿ ಹೋಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಬಂದೆ. ಯಾವಾಗ್ಲೂ ಇವ್ರ ಹತ್ರನೇ ಫೋಟೋ ಶೂಟ್ ಮಾಡಿಸೋದು ಮತ್ತು ಮೇಕಪ್ ಕೂಡ ಇವರೇ ಈ ಸರಿ ಹೊಸದಾಗಿ ಮಾಡಿರೋದು. ಇವ್ರದ್ದು ವೈಫ್ ಅಂದರೆ ಮೇಕ್ ಓವರ್ ಬೈ ಮಾನ್ಸಾ ಅಂತ ಹೇಳಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಟ್ಯಾಗ್ ಕೂಡ ಮಾಡಿರ್ತೀನಿ. ಹೋಗಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ಹಾಗೆ ಇದ್ರ ವೀಡಿಯೋಸ್ ಎಲ್ಲ ಇದ್ರ ರೀಲ್ಸ್ ಎಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ನೋಡ್ಬೋದು ನೀವು. ನಾನು ತುಂಬ ಇಷ್ಟಪಟ್ಟು ಒಂದು ಸಾಂಗಿಗೆ ರೀಲ್ಸ್ ಮಾಡಿಸ್ಕೊಂಡಿರೋ ಅಂಥ ವಿಡಿಯೋ ಇದು. ಪಾಪ ನಾನು ವಿಡಿಯೋ ಶೂಟ್ ಎಲ್ಲ ಮಾಡುವಾಗ ಇವರೇ ಪಾಪ ಎತ್ಕೊಂಡಿದ್ರು, ರಾಣಿ ಅಕ್ಕ ಅಂತ ಹೇಳಿಬಿಟ್ಟು. ಮತ್ತು ಹಾಗೆ ಇವರು ಮಾನಸ ಅವರು ಕೂಡ ಪಾಪ ಸಪೋರ್ಟ್ ಮಾಡಿದರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡಿ ಇವರು ಜೀವನ್ ಅಂತ, ಅಂದರೆ ನಮ್ಮ ಹಾಸನಲ್ಲೇ ಸ್ಟುಡಿಯೋ ಇಟ್ಕೊಂಡಿದ್ದಾರೆ. ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಹೇಳಿಬಿಟ್ಟು. ನಾನು ಯಾವಾಗಲೂ ಫೋಟೋ ಶೂಟ್ ಮಾಡಿಸೋದು ಇಲ್ಲೇ. ನನ್ನ ಮಗನಿಗೆ ಫಸ್ಟ್ ಮಂತಿಂದಾಗಲಿ, ಹಾಗೆ ನಂದು ಮೆಟರ್ನಿಟಿ ಫೋಟೋ ಶೂಟ್ ಆಗಲಿ, ಮತ್ತು ಗಣೇಶ ಹಬ್ಬದ ದಿನ ಒಂದು ಫೋಟೋ ಶೂಟ್ ಆಗಲಿ ಎಲ್ಲ ಇವರೇ ಮಾಡಿಕೊಟ್ಟಿದ್ದು. ಮತ್ತು ಈ ಸರಿನೂ ಅಷ್ಟೇ ನನಗೊಂದು ಸಾಂಗ್ ತುಂಬ ಇಷ್ಟ ಆಯಿತು, ಅದು ಅವ್ರಿಗೆ ಕಳಿಸಿದೆ. ಇದೇ ಥರ ನಂಗೆ ಬೇಕು ಅಂದಿದ್ದಕ್ಕೆ ಪಾಪ ಇವತ್ತು ನಮ್ಮ ಹಾಸನದಲ್ಲೇ ರೈಲ್ವೆ ಸ್ಟೇಷನಿಗೆ ಕರ್ಕೊಂಡ್ಬಿಟ್ಟು ಬಂದು ವಿಡಿಯೋ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ, ತುಂಬ ಟೈಮ್ ವೇಸ್ಟ್ ಮಾಡಲ್ಲ. ಈಗ ಪಾಪ ಇರೋದ್ರಿಂದ ನಮಗೂ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲಲ್ವ. ಸೊ ಒಂದೊಂದೇ ಸೆಕೆಂಡಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಳ್ತಾರೆ. ನಂಗೆ ಅದು ತುಂಬಾ ಈಸಿ ಆಯಿತು ಮತ್ತು ಈಸಿಯಾಗಿ ಮಾಡಿ ಮುಗಿಸ್ಕೊಟ್ಬಿಡ್ತಾರೆ ನಮಗೆ ವಿಡಿಯೋನ. ಇವ್ರದ್ದು ಶಾಪ್ ಸಂಪಿಗೆ ರೋಡು ಗಜನನ ಹೋಟೆಲ್ ಪಕ್ಕ ಬರುತ್ತೆ. ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಹೇಳಿಬಿಟ್ಟು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಈ ವಿಡಿಯೋಸ್ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ನೋಡ್ಬೋದು. ಅಲ್ಲಿ ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದು ನಾವು ಬರ್ತಿದ್ದಾಗೆ ನೋಡಿ ನಮ್ಮ ಚುಪ್ಪಿ ಬಾರಿ ಚಿಕ್ಕಿ ಅಂತ ಕಾರ್ ರೆಂಟ್ ಹಾಕೊಂಡಾಗಿದೆ. ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇದು ಆ್ಯಕ್ಚುಲಿ ನಾವು ನೆಕ್ಸ್ಟ್ ಡೇ ಬಂದಿದ್ದು ಇಲ್ಲಿಗೆ. ಅವರು ಪಾಪ ಕ್ಲೀನ್ ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗಿದ್ದಾರೆ. ವಿಯು ಕೇರ್ ಅವ್ರ ನಂಬರ್ನ ನಂದು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪಾಪ ರಾತ್ರಿ ಎಲ್ಲ ಮಾಡಿದಂತೆ ಗೊತ್ತಾ, ಮಧ್ಯರಾತ್ರಿ 3 ಗಂಟೆಲೆಲ್ಲ ಮಾಡಿದ್ದಾರೆ. ಟೈಮ್ ವೇಸ್ಟ್ ಮಾಡಲ್ಲ ಅವರು. ಇಲ್ಲಿ ಅಷ್ಟೇ ತುಂಬ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಫ್ಲವರ್ಸ್ ನೋಡಿ ಎಷ್ಟು ದುಡಿತು ಗೊತ್ತಾ. ಆ್ಯಕ್ಚುಲಿ ಇಲ್ಲೆಲ್ಲ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ನೋಡಿ ಕ್ಲೀನಾಗಿ ಒಂದು 4-5 ಜನ ಒಟ್ಟಿಗೆ ಸೇರಿಕೊಂಡು ಮುಗಿಸಿದ್ದಾರೆ. ನನಗೆ ತಲೆನೋವಾಗ ಆ್ಯಕ್ಚುಲಿ ಹೋಗ್ಬಿಟ್ಟಿದ್ದೆ, ಯಾಕಂದರೆ ಮನೆ ದೊಡ್ಡದಿದ್ರೆ ಅವ್ರು ಕ್ಲೀನ್ ಮಾಡ್ತಾರೆ. ಬಟ್ ಈ ಚಿಕ್ಕ ಚಿಕ್ಕ ವಾಸ್ ಎಲ್ಲ ಇದೆಯಲ್ಲ, ಇದೇ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ನನಗೆ ತಲೆ ಬಿಸಿಯಾಗಿ ಹೋಗ್ಬಿಟ್ಟಿತ್ತು. ಇನ್ನು ಇವರೆಲ್ಲ ಜೋಡಿಸ್ಕೋಬೇಕು. ಇದಕ್ಕೆ ಅವರು ಕ್ಲೀನ್ ಮಾಡಾದ್ಮೇಲೆ ಪಾಲಿಶ್ ಹಾಕ್ಬಿಟ್ಟು ಆಮೇಲೆ ಜೋಡಿಸ್ತಾರೆ. ಇನ್ನೊಂದು ದಿನ ಇವ್ರಿಗೆ ಕೆಲಸ ಆಗುತ್ತೆ. ಇದು ನಮ್ಮ ಅಕ್ಕಂಗೆ ನಾನು ಕೊಟ್ಟಿದ್ದಂಥದ್ದು, ಅವಳ ಮದುವೆಗೆ ದಪ್ಪು ಕೊಡಬೇಕು ಗಿಫ್ಟ್ ಅಂತ ಹೇಳ್ಬಿಟ್ಟು ಇಷ್ಟು ದಪ್ಪು ಕೊಟ್ಟೆ. ಅದು ದೈ ಕೂತಾಗ ಒಂದು ಮೂಲದಲ್ಲಿ ಯಾವಾಗಲೂ ಹಾಗೆ ಕೂತಿದ್ದೆ. ಇವ್ರದ್ದು ಮನೆ ಕ್ಲೀನ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ಮಾತು ಹೇಳೋದಕ್ಕೆ ಅವ್ರು ಅಷ್ಟೇ ಪ್ರೀತಿಯಿಂದ ಖುಷಿಯಿಂದ ಬಂದು ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ನಾನು ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಅವ್ರು ಎಷ್ಟು ಪ್ರೀತಿಯಿಂದ ಮಾಡ್ಕೊಟ್ಟು ಹೋದ್ರು ನಾನು ಅಷ್ಟೇ ಪ್ರೀತಿಯಿಂದ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ನಮ್ಮ ಅಕ್ಕ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದಾಳೆ. ಅದು ಕೂಡ ಚೆನ್ನಾಗಿ ರೀಚ್ ಆಗಿದೆ. ತುಂಬ ಚೆನ್ನಾಗಿ ಆ್ಯಕ್ಚುಲಿ ಕ್ಲೀನ್ ಮಾಡಿದ್ದಾರೆ. ನಮ್ಮ ಹಾಸನಲ್ಲಿದ್ದವರು ಏನಾದ್ರೂ ತುಂಬ ಜನ ಕೇಳ್ತಿದ್ದೆ, ನಾನು ವಿಡಿಯೋ ಮಾಡಿದಾಗಲೇ ಹಾಸನಿಗೆ ಬರ್ತಾರಾ, ಹಳ್ಳಿಗಳಿಗೆ ಬರ್ತಾರ ಅಂತ ಹೇಳಿ. ನಮ್ಮ ಹಾಸನಿಗೆ ಅವ್ರು ಬೆಂಗಳೂರಿಂದ ಬಂದು ಮಾಡ್ಕೊಟ್ಟು ಹೋಗಿದ್ದಾರೆ. ಹಾಸನಲ್ಲಿ ಇದ್ದವರು ಸುತ್ತಮುತ್ತ ಏನಾದರೂ ಫಂಕ್ಷನ್ಸ್ ಇದ್ದಾಗ ನೀವು ಏನಾದರೂ ಟ್ರೈ ಕರೆಸ್ಬೇಕು ಅಂತ ಇದ್ದರೆ ಅವ್ರದ್ದು ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೋಡ್ಬೋದು. ಹಾಗೆ ಅವ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಬೇಡ ಈಗ ಹೊರಟು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಇದೆಲ್ಲ ನೋಡ್ಕೊಂಡು ಏನೇನು ಕೆಲಸ ಆ ಕೆಲಸ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ
ಓಡ್ತಾ ಇದ್ವಿ ನಾವು, ಇನ್ನೂ ತುಂಬ ಕೆಲಸಗಳಿದೆ. ನಾನು ನೆಕ್ಸ್ಟ್ ಹೊಸ ಸ್ಟೆಪ್ ಇಟ್ಟಿರೋದಕ್ಕೆ ನನ್ನ ತಂಗಿ ತುಂಬಾ ಸಪೋರ್ಟ್ ಮಾಡ್ತಿದ್ದಾಳೆ ಆ್ಯಕ್ಚುಲಿ. ತುಂಬ ಥ್ಯಾಂಕ್ ಯು ಪೂಜಾ, ಇದೇ ರೀತಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಸಪೋರ್ಟ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹೊಸ ಚಾನಲ್ಗೆ. ನೋಡಿ ನಮ್ಮ ಚಿಕ್ಕವ್ವ ಕುಣ್ಕೊಂಡು ನನ್ನ ಜೊತೆ ಬರ್ತೀನಿ ಅಂತ ಬಂತು. ಪಾಪು ಅಳ್ತೈತೆ, ಸುಧಾರಿಸು ಅಂದರೆ ಏನು ಕಷ್ಟಪಟ್ಟು ಸುಧಾರಿಸ್ತಾಯಿದೆ ಅಂತ. ಯಾವ ಸ್ಥಿತಿ ಬಂದು ನಮ್ಮ ಚಿಕ್ಕವ್ವ ಅವನ್ನ ನೋಡ್ಕೊಳ್ಳೋದ್ರೊಳಗೆ ನಮ್ಮ ಚಿಕ್ಕವಂಗೆ ಸುಸ್ತಾಗೋಯ್ತು. ನಮ್ಮ ಪಾಪು ಇರೋದಕ್ಕೆ ಬರ್ತಾಳೆ ಚಿಕ್ಕಿ, ನಾನು ಬರ್ತೀನಿ ಅಂತ. ಸುಸ್ತೊಡ್ದೋಯ್ತು ನಮ್ಮ ಚಿಕ್ಕವ್ವ. ಹಾಗೆ ನಾವು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬಾಲ್ಕನಿಲೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಚಿಕ್ಕವಂಗೆ ಹೊಟ್ಟೆ ಎಷ್ಟು ಬಿಡಿದೆ ಪಾಪ. ಕಪ್ ನ್ಯೂಡಲ್ಸ್ ಇತ್ತು, ಅದನ್ನೇ ಮಾಡಿಕೊಡಿ ಚಿಕ್ಕಿ ಅಂತ ಹೇಳಿ ಅದನ್ನೇ ಮಾಡ್ಕೊಂಡು ಕುಡಿತಾ ಇದೆ. ಆ್ಯಕ್ಚುಲಿ ಆ ವಿಡಿಯೋ ಮಾಡೋದಿನ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಗಣಪತಿ ಬಿಡ್ತಿದ್ರು, ಆ ಸೌಂಡ್ ಇತ್ತು, ನನ್ನ ಮಗ ಬೇರೆ ಅಳ್ತಾ ಇದ್ದ, ನಮ್ಮ ಚಿಕ್ಕವಂಗೆ ಬೇರೆ ಪಾಪ ಹೊಟ್ಟೆ ಎಷ್ಟು ಬಿಟ್ಟಿತ್ತು, ಮಳೆ ಬೇರೆ ಬರ್ತಾಯಿತ್ತು. ಆದರೂ ಕೂಡ ಕ್ಲೀನಾಗಿ ಖುಷಿಯಾಗಿ ಎಂಡಿಗೆ ವಿಡಿಯೋ ಮುಗಿಸ್ತು. ಇಷ್ಟು ದಿನ ಮಳೆನೇ ಬಂದಿರಲಿಲ್ಲಪ್ಪ. ಸಡನ್ನಾಗಿ ಏನು ನಮಗೆ ಆಶೀರ್ವಾದ ಮಾಡೋಕ್ಕೆ ಮಳೆರಾಯ ಬಂದು ಇಲ್ಲ, ನಾವು ಏನಾದರೂ ಒಂದು ಮಾಡ್ತೀವಿ ಅಂದರೆ ತಡೆ ಹಿಡಿಯೋಕ್ಕೆ ಬಂದೋ ಒಂದು ಅರ್ಥ ಆಗಲಿಲ್ಲ. ಬಟ್ ಈ ಪರಿಸ್ಥಿತಿಲಿ ಐತಪ್ಪ ಈಗ. ನೋಡಿ, ರಾತ್ರಿ 11 ಗಂಟೆಲಿ ಸೂಪ್ ಮಾಡ್ಕೊಂಡು ಕುಡಿತಾ ಇದ್ವಿ. ಚಿಕನ್ ಸೂಪ್ ನಮ್ಮನೆಯವ್ರು ಮಾಡಿರುತ್ತೆ, ಸಕ್ಕತ್ತಾಗಿದೆ. ಈ ಫುಲ್ ರೆಸಿಪಿ ಸೂಪೆಲ್ಲ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂದರೆ ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿ. ಸೂಪೆಲ್ಲ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸಿದ್ದಾರೆ ಡೀಟೇಲಾಗಿ. ಹೇಗೆ ಬಂದಿದೆ ರೀ? ನಮ್ಮನೆಯವರೇ ಮಾಡಿರೋದು, ಸಕ್ಕತ್ತಾಗಿ ಬಂದಿದೆ. ತುಂಬ ತೆಳು ಇಲ್ಲ, ತುಂಬ ಗಟ್ಟಿ ಇಲ್ಲ, ಹುಳಿ ಉಪ್ಪು ಖಾರ ಹದವಾಗಬೇಕು ಅಂತಾರಲ್ಲ ಹಂಗಿದೆ. ಈ ಚಳಿಗೆ 11 ಗಂಟೆ ರಾತ್ರಿಲಿ ಬಿಸಿ ಬಿಸಿ ಸೂಪು ಸಕ್ಕತ್ತಾಗಿದೆ. ನನ್ನ ಮಗ ಎದ್ದೇಳೋದ್ರೊಳಗೆ ಕುಡಿದು ಮುಗಿಸ್ಕೋಬೇಕು. ಇದೇನು ರಾತ್ರಿ 11 ಗಂಟೆಲಿ ಮೇಕಪ್ ಮಾಡ್ಕೊಂಡಿದ್ದೀರ ಅನ್ಕೊಂಬೇಡಿ. ಹೊರಗಡೆ ಒಂದು ಶೂಟಿಂಗ್ ಇತ್ತು, ಆ ಶೂಟಿಂಗ್ ಮುಗಿಸ್ಕೊಬಂದೆ. ಇನ್ನೇನು ವೀಡಿಯೋಗೂ ಎಲ್ಲ ರೆಡಿ ಮಾಡ್ಕೊತಾ ಇದ್ರಲ್ಲ, ಹಾಕೋಣಕ್ಕಿಂತ ಹೆಂಗಿದ್ರು ಮೇಕಪ್ ಆಗಿದೆಯಲ್ಲ ಹಿಂಗೆ ಇರಲಿ ಅಂತ ಕೂತ್ಕೊಂಡೆ ಅಷ್ಟೇ. ಹೇಗಿದೆ ಅಂತ ಒಂದ್ಸರಿ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.